ಈಗ ಒಡಕು ಮೂಡಿದೇವರಲ್ಲಿ ಆದ್ರೆ ಸ್ವಾಮೀಜಿಗಳು ಹೇಳ್ತಾರೆ ಸದ್ಯಕ್ಕೆ ನಾವು ಇದನ್ನ ಸಮಾಧಾನ ಪಟ್ಕೊಳ್ಳೋಣ ಅಂತ ಹೇಳಿ, ಆದ್ರೆ ಇಲ್ಲ ಅಂತ ಹೇಳ್ತಾರೆ ವಿಜಯಾನಂದ ಕಾಶ್ಯಪನವರು. ಹಾಗಾದ್ರೆ ಸ್ವಾಮೀಜಿಗಳ ನಿಲುವು ಏನು? ಜಯಮೃತ್ಯುಂಜಯ ಸ್ವಾಮೀಜಿಗಳು ಈ ಒಂದು 2Dಯಲ್ಲಿ 7% ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಏನ್ ಹೇಳ್ತಾರೆ ಅನ್ನೋದನ್ನ ಮಾತನಾಡಿಸಿದ್ದಾರೆ ನಮ್ಮ ರಿಪೋರ್ಟರ್ ಶಿವಪ್ರಸಾದ್. ನೋಡೋಣ. ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ನಮ್ಮ ಜೊತೆಗೆ ಇದ್ದಾರೆ. ಸರ್, ಈಗ ನಿನ್ನೆ ಸರ್ಕಾರ ಮೀಸಲಾತಿ ಪ್ರಕಟ ಮಾಡಿದ ಮೇಲೆ ತಾವು ಹೇಳಿದ್ರಿ ಇವತ್ತು ನಾವು ಮೀಟಿಂಗ್ ಅನ್ನ ಕರಿತೀವಿ, ನಮ್ಮ ಭಕ್ತರು ಜೊತೆಗೆ ಮುಖಂಡರ ಜೊತೆಯಲ್ಲಿ ಒಂದು ಮಾತುಕತೆಯನ್ನ ಮಾಡಿ ತೀರ್ಮಾನಕ್ಕೆ ಬರ್ತೀವಿ ಅಂತ. ಈಗ ಮಾತುಕತೆ ಸಭೆ ಎಲ್ಲ ಮುಕ್ತಾಯ ಆಗಿದೆ. ಏನ್ ರಿಸಲ್ಟ್ ಸರ್? ಈ ಒಂದು ಪ್ರಕ್ರಿಯೆ ಇದುವರೆಗೂ ನಮ್ಮೆಲ್ಲ ಕಾನೂನು ತಜ್ಞರು ನಮ್ಮ ಸಮಾಜದ ಎಲ್ಲ ಮುಖಂಡರು ಚರ್ಚೆ ಮಾಡಿದ್ಮೇಲೆ ನಾವೇನು 2A ಕೇಳಿದ್ವಿ, 2D ಅಂತ ಹೊಸ ಗ್ರೂಪ್ ಮಾಡಿದೆ. ಅದರಲ್ಲಿ ನಮಗೆ 7% ಅಷ್ಟೇ ಕೊಟ್ಟಿದ್ರು. ಇದ್ರ ಬಗ್ಗೆ ಚರ್ಚೆ ಮಾಡಲಾಗಿ ಈ ಒಂದು ಸಂದರ್ಭದಲ್ಲಿ ಏನಿಗೆ ಚುನಾವಣಾ ನೀತಿ ಸಮಿತಿ ಘೋಷಣೆ ಆಗುವಂತ ಸಂದರ್ಭ, ಸರ್ಕಾರ ನಿನ್ನೆ ಕ್ಯಾಬಿನೆಟ್ ಆಗಿರೋ ಸಂದರ್ಭ, ಈ ಸಂದರ್ಭದಲ್ಲಿ ನಮ್ಮ ಒಂದು 2.5 ವರ್ಷ ನಿರಂತರ ಹೋರಾಟ, ಬಹುತೇಕ ಭಾರತ ಇತಿಹಾಸದಿಂದ ಹೋರಾಟವನ್ನು ಯಾರೂ ಮಾಡಿಲ್ಲ. ನಮ್ಮ ಹೋರಾಟದ ಪರಿಣಾಮ ನಮಗಷ್ಟೇ ಅಲ್ಲ, ಅನೇಕ ಸಮುದಾಯಗಳು ಇವತ್ತು ಒಕ್ಕಲಿಗ ಸಮುದಾಯಕ್ಕೂ ನ್ಯಾಯ ಕೊಡೋ ಕೆಲಸ ಆಗೈತಿ. ಲಿಂಗಾಯತ್ ಎಲ್ಲ ಒಳಪಾಡುಗಳನ್ನು ಸೇರಿಸಿ 7% ಅನ್ನ ಇವತ್ತು ಮಾಡಿದ್ದಾರೆ. ಇದು ಒಂದು ನಮ್ಮ ಮೊದಲ ಹಂತದ ಜಯ ನಮ್ಮ ಹೋರಾಟಕ್ಕೆ ಅಂತ ಹೇಳಿಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ಚುನಾವಣಾ ನಂತರದಲ್ಲಿ ಯಾವ ಸರ್ಕಾರ ಬರುತ್ತೆ ನೋಡಿಕೊಂಡು ಮತ್ತು ಮೀಸಲಾತಿನ ಹೆಚ್ಚಳ ಮಾಡಲಿಕ್ಕೆ ಮತ್ತೆ ನಾನು ಚಳವಳಿ ಶುರು ಮಾಡ್ತೀನಿ. ಅದ್ರ ಜೊತೆಲಿ ಕೇಂದ್ರದ OBC ಪಟ್ಟಿಯಲ್ಲಿ ಪಂಚಮಸಾಲಿ ಸೇರಿಸಲಿಕ್ಕೆ ಹೋರಾಟ ಶುರು ಮಾಡ್ತೀನಿ. ಇನ್ನ 2D ಬಗ್ಗೆ ಕೆಲವೊಂದಷ್ಟು ಕ್ಲಾರಿಟಿ ಬೇಕು ನಿಮಗೆ. 2A 2Bಗೆ ಹೋಲಿಸ್ಕೊಂಡ್ರೆ 2Dಗೆ ಅಂತಿತ್ತು, ಅದನ್ನ ಕಾನೂನು ಸಲಹೆ ಪಡ್ಕೊಂತೀವಿ ಅಂತ ಹೇಳಿದ್ರ. ಸೊ ಅದನ್ನ ಪಡ್ಕೊಂಡ್ರ ಸರ್? ಅದ್ರಲ್ಲಿ ಏನಾದ್ರು ನಿಮ್ಗೆ ವ್ಯತ್ಯಾಸಗಳು ಕಂಡು ಬಂದಿದ್ಯಾ? ನನಗೆ ಆ ನೋಟಿಫಿಕೇಶನ್ ನನ್ನ ಕೈ ಸೇರಿಲ್ಲ. ಆದ್ರೆ ಅನೇಕ ಜನರ ಜೊತೆ ಚರ್ಚೆ ಮಾಡಿದಾಗ 2A ಒಳಗೆ ಏನು ಬೆನಿಫಿಟ್ ಇದೆ, ಸೇಮ್ ಬೆನಿಫಿಟ್, ಸರಿಸಮಾನವಾಗಿರ್ತಕ್ಕಂಥ ಮೀಸಲಾತಿಯನ್ನ ಸರ್ಕಾರ ಇವತ್ತು 2D ಒಳಗೆ ಸೇರಿಸಿ ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಅದರಲ್ಲಿ ಇರ್ತಕ್ಕಂಥ ಯಾವುದೇ ಗೊಂದಲ ಇಲ್ಲಾಗೆ ಅದಕ್ಕೆ ಒಂದು ಎಲ್ಲ ಸವಲತ್ತುಗಳನ್ನು 2Dಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಕಾರಣಕ್ಕೋಸ್ಕರವಾಗಿ ನಮಗೆ ಆರಂಭದ ಒಂದು ಜಯ ನಮಗೆ ತಂದು ಕೊಟ್ಟಿದೆ ಅಂತೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈ ಜಿಒ ಆದಮೇಲೆ ಆ ನೋಟಿಫಿಕೇಶನ್ ಕಾಪಿ ನಮ್ಮ ಕೈಲಿ ಬಂದ ಮೇಲೆ ಸಮಗ್ರವಾಗಿ ಪರಿಶೀಲನೆ ಮಾಡ್ಕೊಂಡ್ಬಿಟ್ಟು ಮುಂದಿನ ಹೋರಾಟಗಳನ್ನ ಯಾವ ರೀತಿ ಮಾಡಬೇಕು ಅಂತೇಳಿ ಮತ್ತೆ ನಿರ್ಧಾರ ಮಾಡ್ತೀನಿ. ಸರ್, ಕೊನೆಯದಾಗಿ ಗುರುಗಳೇ, ಇನ್ನೂ ಕೂಡ ಸಮುದಾಯದಲ್ಲಿ ಸಾಮಾನ್ಯ ಜನರಿಗೆ ಇದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿದೆ. ಯಾವ ರೀತಿಯೋ ಅವರಿಗೆ ತಲುಪಿಸುವಂತ ಕೆಲಸವನ್ನ ತಮ್ಮ ನೇತೃತ್ವದಲ್ಲಿ ಅವರಿಗೆ ಮನವರಿಕೆ ಮಾಡಿಕೊಡುವಂತ ನಿಟ್ಟಿನಲ್ಲಿ ತಮ್ಮ ನೇತೃತ್ವದಲ್ಲೇ ಈ ಒಂದು ಅಭಿಯಾನ ತರ ಮುಂದುವರಿಯುತ್ತೆ. ಖಂಡಿತವಾಗಿ ನನಗೆ ಜೀವ ಬಂದ ಮೇಲೆ ಎಲ್ಲ ಭಾಗಕ್ಕೆ ಹೋಗಿ ನಮ್ಮ ಜನರಿಗೆ ತಿಳುವಳಿಕೆ ಕೊಟ್ಟು ಇಷ್ಟೆಲ್ಲ ನಿಮ್ಮ ಹೋರಾಟಕ್ಕೆ ನಮಗೆ ಕೊನೆ ಪಕ್ಷ ನೀವು ಮೃಷ್ಟಾನ್ನ ಭೋಜನ ಸಿಗದೇ ಇರಬಹುದು, ನಮಗೆ ಕಷ್ಟ ಹೊಟ್ಟೆ ಹಸಿವನ್ನು ನೀಗಿಸುವಂತ ಪ್ರಯತ್ನ ಆಗಿದೆ ಅಂತ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ. ಸೊ ಇದು ಗುರುಗಳ ಒಂದು ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆಗೆ ಶಿವಪ್ರಸಾದ್, ನ್ಯೂಸ್ 18 ಬೆಂಗಳೂರು.